So, Miss. की बोलो ಭಾರತ್ ಮಾತಾ ಕಿ. ಮೊದಲಿಗೆ ಬಸವೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಗುರುಬಸವ ಪ್ರೌಢಶಾಲೆ, ಗುರುಬಸವ ಮಾಧ್ಯಮಿಕ ಶಾಲೆ, ಗುರುಬಸವ ಪದವಿ ಪೂರ್ವ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದಜಿಯವರ ದತ್ತಿ ಉಪನ್ಯಾಸ ನಿಮಿತ್ತವಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಬಿರಾಜ್ ಸರ್ ಅವರನ್ನು ಮೊದಲು ಮಾಡಿಕೊಂಡು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಮಾರ್ಗದರ್ಶಕರು ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕೆ ಬಂದಿರುವಂಥ ಎಲ್ಲ ಅತಿಥಿ ಮಹೋದಯರನ್ನು ಸ್ಮರಣೆ ಮಾಡಿಕೊಂಡು, ಜೊತೆಗೆ ಈ ಕಾಲೇಜಿನ ಎಲ್ಲ ಸಂಯುಕ್ತ ಆಶ್ರಯದಲ್ಲಿರುವಂಥ ಮುಖ್ಯೋಪಾಧ್ಯಾಯರನ್ನು, ಸಿಬ್ಬಂದಿ ವರ್ಗದವರನ್ನು, ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು, ಜೊತೆಗೆ ಅವರಿವರನ್ನದೇ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿಗಳನ್ನು ನೆನಪಿಸಿಕೊಂಡು, ಇವತ್ತು ಸ್ವಾಮಿ ವಿವೇಕಾನಂದಜಿಯವರ ಬಗ್ಗೆ ಗುರುಗಳ ಆದೇಶದ ಮೇರೆಗೆ ನಾನು ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು ಬಸವ ಕಲ್ಯಾಣದ ದತ್ತಿದಾನಿಗಳಾಗಿರುವಂಥ ಶ್ರೀಯುತ ಡಾಕ್ಟರ್ ಸ್ವಾಮೀಜಿಯವರ ತಂದೆಯವರ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಮುದ್ದು ಮಕ್ಕಳೇ, ದತ್ತಿ ಉಪನ್ಯಾಸ ಇದು ನಿಮಗೆ ಹೊಸ ಪದ ಆಗಿರಬಹುದು. ದತ್ತಿ ಉಪನ್ಯಾಸಪ ಅಂದರೆ ತಂದೆ ತಾಯಿಗಳ ಸ್ಮರಣೆಯನ್ನು ಮಾಡುವಂಥದ್ದು. ಹೀಗಾಗಿ ಆ ತಂದೆಯವರ ಸ್ಮರಣಾರ್ಥ ನಿಮಿತ್ತವಾಗಿ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಕೊಡಬೇಕು ಸರ್ ಅಂಥೇಳಿ ನನಗೆ ಮಾರ್ಗದರ್ಶಕರಾಗಿರುವಂತಹ ಪಾಟೀಲ್ ಸರ್ ಅವರು ಕೇಳಿಕೊಂಡ್ರು. ಬಹಳ ಸಂತೋಷದಿಂದ ನಾನು ಒಪ್ಕೊಂಡೆ. ಪ್ರತಿ ತಿಂಗಳಿಗೊಮ್ಮೆ ನಾವು ಬಸವರಾಜೇಂದ್ರ ದೇವಸ್ಥಾನದಲ್ಲಿ ಹುಣ್ಣಿಮೆ ಬೆಟ್ಟ ಕಾರ್ಯಕ್ರಮ, ಶರಣರ ಸಂದೇಶ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ತಪ್ಪದೇ ಮಾಡ್ತಾ ಇದ್ದೀವಿ. ಹೀಗಾಗಿ ನಾನು ಬಹುಶಃ ಯಾರ್ದೋ ಶರಣರ ಬಗ್ಗೆ ನನಗೆ ಕೊಡ್ತಾರೆ, ಮಾತಾಡಬಹುದು ಅಂತ ವಿಚಾರ ಮಾಡಿದೆ. ತದನಂತರ ಮತ್ತೆ ಫೋನ್ ಮಾಡಿದ್ರು, ಸರ್ ಹಿಂಗೆ ಆ ಸ್ವಾಮೀಜಿಯವರು ಏನಪ್ಪ ಅಂದರೆ ಶರಣರ ಸಂದೇಶವನ್ನು ಬೇಡ, ಸ್ವಾಮಿ ವಿವೇಕಾನಂದರನ್ನು ಕುರಿತು ಮಾತಾಡ್ರಿ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಶರಣರ ಬಗ್ಗೆ, ಯಾವ ಶರಣರ ಬಗ್ಗೆ ಹೇಳೋದು? ಅಲ್ಲಮಪ್ಪರ ಬಗ್ಗೆ ಹೇಳೋದು, ಬಸವಣ್ಣವ್ರ ಬಗ್ಗೆ ಹೇಳೋದು, ಐದಕ್ಕೆ ಲಕ್ಕಮ್ಮನ ಬಗ್ಗೆ ಹೇಳೋದು, ಮಾದಾರ ಚೆನ್ನಯ್ಯನ ಬಗ್ಗೆ ಹೇಳೋದು, ನುಲ್ಲಿ ಚೆನ್ನಯ್ಯನ ಬಗ್ಗೆ ಹೇಳೋದು, ದೇವರ ದಾಸಿಮಯ್ಯನ ಯಾರ ಬಗ್ಗೆ ಹೇಳೋದು? ಇಲ್ಲ ಸರ್, ನಿಮಗೆ ವಿವೇಕಾನಂದಜಿಯವ್ರ ಬಗ್ಗೆ ಮಾತಾಡ್ರಿ ಅಂದಾಗ ಭಾಳ ಖುಷಿ ಆಯ್ತು. ಇಲ್ಲ ಸರ್, ನಾನು ವಿವೇಕಾನಂದಜಿಯವ್ರ ಬಗ್ಗೆ ಮಾತಾಡ್ತೀನಿ. ಆದರೆ ವಿವೇಕಾನಂದಜಿಯವ್ರ ಬಗ್ಗೆ ಮಾತಾಡೋದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಭಾರತದ ವಿಶ್ವಗುರು ಆಗಲಿಕ್ಕೆ ಮೂಲ ಕಾರಣೀಕರ್ತರೆ ವಿವೇಕಾನಂದರು. ಹೀಗಾಗಿ ಆ ವಿವೇಕಾನಂದಜಿಯವರ ಸಂಪೂರ್ಣವಾದಂಥ ಅದೇನು ನಾನು ಮಾಡದೇ ಇದ್ರೂ ಸಹಿತ ನನ್ನ ಬುದ್ಧಿಮತ್ತಕ್ಕೆ ನಿಲುಕುವ ದೃಷ್ಟಿಯೊಳಗೆ ನನಗೆ ತಿಳಿದ ವಿಚಾರಗಳನ್ನು, ಹಿರಿಯರಿದ್ದೀರಿ ನೀವೆಲ್ಲ, ಬಹಳ ಮೋಸ್ಟ್ ಹಿರಿಯರಿದ್ದೀರಿ, ಜೊತೆಗೆ ಇಲ್ಲಿ ಕೂಡ ಮೇಧಾವಿಗಳು ಕೂಡ ಕೂತಿದ್ದಾರೆ. ಅವರಿಬ್ಬರ ಮಧ್ಯದೊಳಗೆ ನಾನು ವಿವೇಕಾನಂದರ ಬಗ್ಗೆ ಎಷ್ಟು ಮಾತಾಡ್ತೀನಿ, ಅದು ಹೆಂಗಪ್ಪ ಅಂದ್ರೆ ಸಮುದ್ರದೊಳಗೆ ಒಂದಿಷ್ಟು ನೀರು ತೆಗೆದಂಗೆ ಆಗ್ತವೆ. ಬಹಳ ಸಂತೋಷ. ಇವತ್ತಿನ ವಿವೇಕಾನಂದರ ವಿಚಾರಗಳು ಬಹಳ ಅತಿ ಅವಶ್ಯಕವಾಗಿದ್ದಾವೆ. ಬಹುಶಃ ಮುದ್ದು ಮಕ್ಕಳೇ, ಈ ವಿವೇಕಾನಂದ ಜಯಂತಿಯನ್ನು ಜನವರಿ 12ನೇ ತಾರೀಕಿನಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದು ಕೇವಲ ವಿವೇಕಾನಂದ ಜಯಂತಿ ಅಲ್ಲ, ಇದನ್ನು ಯೂತ್ ಡೇ ಅಂತ ಹೇಳಿ ಕರಿತಾ ಇದ್ದೀವಿ, ಯುವ ದಿನ ಅಂಥೇಳಿ ಕರಿತಾ ಇದ್ದೀವಿ. ಹೀಗಾಗಿ ಆ ಯುವಕರಿಗೆ ಕೆಲವೊಂದಿಷ್ಟು ಸಂದೇಶಗಳನ್ನು ವಿವೇಕಾನಂದಜಿಯವರು ಕೊಡ್ತಾ ಇದ್ದಾರೆ.
ಅವರ ವಿಚಾರಗಳನ್ನ ನಾನಿಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವೀರ ಸನ್ಯಾಸಿ, ಸಿಡಿಲ ಸಂತ, ಆಧ್ಯಾತ್ಮಿಕ ಪ್ರವಚನಕಾರ, ಧರ್ಮ ಪ್ರಸಾರಕ ವಿವೇಕಾನಂದಜಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ಈ ಕಡೆ ಇದ್ದಾರೆ, ಜಗದೀಶ್ ಸುಭಾಷ್ ಚಂದ್ರ ಬೋಸ್. ನೋಡಿ, ಎರಡು ರತ್ನಗಳೇ ಆಗಿದ್ದಾರೆ. ಅವರಿಬ್ಬರ ಜನ್ಮ ದಿನಾಚರಣೆ ಇವತ್ತು ಜಗದೀಶ್ ಸುಭಾಷ್ ಚಂದ್ರ ಬೋಸ್ ಜಿಯವರದಿದೆ. ಕಳೆದ ವಾರದಲ್ಲಿ ಜನವರಿ 12ರಂದು ವಿವೇಕಾನಂದಜಿಯವರ ದಿನಾಚರಣೆ ಆಗಿತ್ತು. ಇವರೆರಡು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಇಲ್ಲಿ ಸ್ವಾಮಿ ವಿವೇಕಾನಂದರ ಕೆಲವಷ್ಟು ಬಾಲ್ಯದ ವಿಚಾರಗಳನ್ನ ನಾನು ನಿಮಗೆ ಹೇಳಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದಜಿಯವರು 1863 ಜನವರಿ 12ರಂದು ಪಶ್ಚಿಮ ಬಂಗಾಳದಲ್ಲಿ ಅವರ ಜನ್ಮ ಆಗ್ತಾ ಇದೆ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ತಂದೆ ಪ್ರಕಾಂಡ ಪಂಡಿತರು, ನ್ಯಾಯವಾದಿಗಳು. ಈ ವಾಸ್ ಎ ಅಡ್ವೊಕೇಟ್. ಅವರೊಬ್ಬರು ವಕೀಲರಿದ್ದರು, ಬಹಳ ಸುಪ್ರಸಿದ್ಧ ವಕೀಲರು. ತಾಯಿ ಕೂಡ ಅಷ್ಟೇ, ಬಹಳ ಸುಸಂಸ್ಕೃತದ ಮನೆತನ. ಇಂಥ ಮನೆತನದಲ್ಲಿ 1863 ಜನವರಿ 12ರಂದು ವಿವೇಕಾನಂದಜಿಯವರ ಜನ್ಮವಾಗ್ತಾ ಇದೆ. ಮೊದಲನೇ ಹೆಸರು ನರೇಂದ್ರ ಅನ್ನುವಂಥದ್ದು. ಬಹಳ ಪ್ರೀತಿಯಿಂದ ನರೇನ್ 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 ಅಂತ ಹೇಳಿ ಕರೀತಾ ಇದ್ರು. ಇನ್ನು ಮನೆಯೊಳಗೆ ಸಂಸ್ಕಾರ ಎಂಥದ್ದಿತ್ತು, ಅಲ್ಲಿ ಸಂಸ್ಕಾರ ಬಹಳ ಅಗಾಧವಾದಂಥ ಸಂಸ್ಕಾರವನ್ನು ಅವರಿಗೆ ಅಲ್ಲಿ ನೀಡ್ತಾ ಇದ್ರು. ಪಾಠಗಳು, ಪ್ರವಚನಗಳು, ವೇದ, ಉಪನಿಷತ್ತು. ಅದಕ್ಕೆ ಹೇಳುವಂಥದ್ದು ಮಾತೃದೇವೋ ಭವಃ. ಮೊದಲನೆಯ ಏನು ಹೇಳ್ತಾರಪ್ಪ ಅಂದ್ರೆ, ಮೊದಲನೆಯ ಶಿಕ್ಷಕಿ ಯಾರಪ್ಪ ಅಂದ್ರೆ ನಮಗೆ ತಾಯಿ ಅಂಥೇಳಿ. ಹೀಗಾಗಿ ಆ ತಾಯಿಯ ಗರಡಿಯೊಳಗೆ ವಿವೇಕಾನಂದಜಿಯವರು ಬಹಳ ವಿದ್ಯಾಭ್ಯಾಸವನ್ನು ತಿಳ್ಕೊಳ್ತಾ ಇದ್ದಾರೆ. ಮುಂದೆ ಪ್ರೌಢಶಾಲೆಗೆ ಹೋಗ್ತಾ ಇದ್ದಾರೆ. ಪ್ರೌಢಶಾಲೆಯಲ್ಲಿಯೂ ಕೂಡ ಅವ್ರೇನಪ್ಪ ಅಂದ್ರೆ ಬಹಳ ವಿದ್ಯಾವಂತರು, ಒಳ್ಳೆಯ ಜಾಣ ವಿದ್ಯಾವಂತರಾಗಿದ್ದರು ಅಂತ. ಎಷ್ಟು ಜಾಣ ವಿದ್ಯಾವಂತರಾಗಿದ್ರಪ್ಪ ಅಂದ್ರೆ ಕೆಲವೊಂದು ಸಲ ಗುರುಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅಂತ. ಅಂಥ ಜಾಣ ವಿದ್ಯಾರ್ಥಿ ವಿವೇಕಾನಂದರು ಕೂಡ ಆಗಿದ್ದರು. ಕೆಲವೊಂದು ಸಂದರ್ಭದಲ್ಲಿ ವಿವೇಕಾನಂದರು ಆಧ್ಯಾತ್ಮಿಕದ ಕಡೆಗೆ ಅವರು ತಮ್ಮ ಹೆಚ್ಚಿನ ಒಲವನ್ನು ಕೊಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು, ತಪಸ್ಸನ್ನ ಮಾಡ್ತಾ ಇದ್ರು. ನೋಡಿ, ಇವೆಲ್ಲ ಸಣ್ಣ ವಯಸ್ಸಿನೊಳಗ ಅಂತ. ಅದಕ್ಕೆ ಹೇಳ್ತಾರೆ 3 ವರ್ಷದ ಬುದ್ಧಿ 100 ವರ್ಷದ ತನಕ. ವಿವೇಕಾನಂದಜಿಯವರಿಗೆ ಅವರ ತಂದೆ ತಾಯಿಗಳು ಇಂಥ ಶಿಕ್ಷಣವನ್ನು ಕೊಟ್ಟಿದ್ರು. ಒಂದ್ಸಲ ಹೀಗೆ ಪ್ರೌಢಶಾಲೆಯಲ್ಲಿ ಹೋಗುವ ಸಂದರ್ಭದೊಳಗೆ ಗುರುಗಳು ಹೇಳ್ತಾರೆ, ನೋಡ್ರಪ್ಪ, ನೀವೆಲ್ಲ ಧ್ಯಾನ ಮಾಡ್ರಿ, ನೀವೆಲ್ಲ ತಪಸ್ಸನ್ನು ಮಾಡ್ರಿ, ಏಕಾಗ್ರತೆಯನ್ನು ಮಾಡ್ರಿ. ಹಿಂಗೆ ಧ್ಯಾನ, ತಪಸ್ಸು, ಏಕಾಗ್ರತೆ, ಧ್ಯಾನಕ್ಕೆ ಕುಳಿತಾಗ ಎಲ್ಲ ಹುಡುಗರು ತಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ. ಅವಾಗ ವಿವೇಕಾನಂದಜಿಯವರು ಧ್ಯಾನಾಸಕ್ತರಾಗಿದ್ದರು. ಹೆಂಗೆ ಧ್ಯಾನಾಸಕ್ತರಾಗಿದ್ರಪ್ಪ ಅಂದ್ರೆ ಅವ್ರ ಪಕ್ಕದಲ್ಲಿ ಹಾದು ಹೋಗಿದ್ರು ಸಹಿತ ಅವ್ರಿಗೆ ಗೊತ್ತಿರಲಿಲ್ಲ. ನೋಡಿ, ತಪಸ್ಸು. ಹಿಂಗ ಅವರು ಜ್ಞಾನಗಳನ್ನ ಧ್ಯಾನ ಮಾಡ್ಕೊಂಡು ದಿವ್ಯ ಜ್ಞಾನವನ್ನು ಪಡ್ಕೊಂಡಿದ್ರು. ಅವರನ್ನ ತ್ರಿಕಾಲದಾನಿಗಳು ಅಂತ ಕೂಡ ಕರಿತಾ ಇದ್ದಾರೆ. ದಿವ್ಯ ಜ್ಞಾನವನ್ನು ಪಡ್ಕೊಂಡಿದ್ರು. ಹಿಂಗ ತಮ್ಮ ಬಾಲ್ಯಾವಸ್ಥೆಯೊಳಗ, ಪ್ರೌಢಾವಸ್ಥೆಯೊಳಗ ಎಲ್ಲರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಕೂಡ ವಿವೇಕಾನಂದಜಿಯವರು ಆಗಿದ್ರು. ಜೊತೆಗೆ ವಿವೇಕಾನಂದರು ಹಾಗೆ ಏನಪ್ಪ ಅಂದ್ರೆ ಗುರುಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೇಷ್ಠವಾದಂತಹ ಗುರುಗಳಿಂದ ನಾನು ಏನಪ್ಪ ಅಂದ್ರೆ ಆ ದೇವರನ್ನು ಕಾಣಬೇಕು ಅನ್ನುವಂಥ ಹಂಬಲ ಅಲ್ಲಿ ವಿವೇಕಾನಂದಜಿಯವರಲ್ಲಿ ಕೂಡ ಇತ್ತು ಅಂತ. ಹೀಗಾಗಿ ಸರಿ ಅಂಥೇಳಿ ಆ ಕಾಲೇಜು ಸಂದರ್ಭದೊಳಗೆ ಅಲ್ಲಿ ವಿವೇಕಾನಂದರು ಗುರುಗಳನ್ನು ಹುಡುಕಿಕೊಂಡು ಹೋಗಿ ನಾನು ಕೂಡ ಏನಪ್ಪ ಅಂದ್ರೆ ದೇವರನ್ನು ಕಾಣಬೇಕು, ನಾನು ಕೂಡ ದೇವರನ್ನು ಕಾಣಬೇಕು ಅಂಥೇಳಿ ವಿಚಾರವನ್ನು ಮಾಡಿಕೊಂಡು ಅವರುಗಳು ಕೂಡ ಏನಪ್ಪ ಅಂದ್ರೆ ಗುರುಗಳನ್ನು ಹುಡುಕಿಕೊಂಡು ಹೊರಡ್ತಾ ಇದ್ದಾರೆ. ಅವಾಗ ಒಬ್ರು ಹೇಳ್ತಾ ಇದ್ದಾರೆ, ಇಂಥ ಗುರುಗಳದಾರಲ್ಲ, ಇಂಥ ಶ್ರೇಷ್ಠ ಗುರುಗಳದಾರಲ್ಲ, ಆ ಗುರುಗಳು ದಿನಾಲು ದೇವರ ಜೊತೆ ಮಾತಾಡ್ತಾ ಇದ್ದಾರೆ, ಅಂತಹ ಗುರುಗಳನ್ನ ನಾನು ನಿಮಗೆ ತೋರಿಸ್ತೀನಿ ಬಾ ಅಂಥೇಳಿ ಅವರ ಗೆಳೆಯರ ಬಳಗ, ಬಹಳ ಒಳ್ಳೆಯ ಗೆಳೆಯರ ಬಳಗ ಇದ್ರು ಅಂತ. ಹೀಗಾಗಿ ಅಲ್ಲಿ ಅವರು ಗುರುಗಳನ್ನು ಕಾಣ್ತಾ ಇದ್ದಾರೆ. ಅವರೇ ಬೇರೆ ಯಾರೂ ಅಲ್ಲ, ರಾಮಕೃಷ್ಣ ಪರಮಹಂಸರು. ಶ್ರೀರಾಮಕೃಷ್ಣ ಪರಮಹಂಸರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಗುರುವಿನ ಜೊತೆ ಮಾತಾಡ್ತಾ ಇದ್ರು ಅಂತ. ನೋಡಿ, ಆಧ್ಯಾತ್ಮಿಕದ ಕಡೆ ನಾವು ಸ್ವಲ್ಪ ನೋಡಿದಾಗ ಗುರುವಿನ ಜೊತೆಗೆ ಮಾತಾಡ್ತಾ ಇದ್ರು ಅಂತ. ಹಾಗಾದ್ರೆ ಗುರುಗಳಂದ್ರೆ ಯಾರು?
ಅಧ್ಯಾತ್ಮ ಅಂದ್ರೆ ಏನು, ಇವೆಲ್ಲವುಗಳು ಕೂಡ ವಿವೇಕಾನಂದಜಿಯವರಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಬೋಧನೆಯನ್ನು ಮಾಡಿ ವಿವೇಕಾನಂದಜಿಯವರು ಅತ್ಯಂತ ಅಪ್ಪಟ ಆದರ್ಶ ವಿದ್ಯಾರ್ಥಿಯಾಗಿ ರಾಮಕೃಷ್ಣರ ಪರಮಹಂಸರ ಒಂದು ಆಶ್ರಯದೊಳಗೆ ವಿವೇಕಾನಂದಜಿಯವರು ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಅಪಾರವಾದಂಥ ಜ್ಞಾನ ಕೂಡ ಏನಪ್ಪ ಅಂದ್ರೆ ಪ್ರಾಪ್ತ ಆಗ್ತದೆ. ನೋಡಿ ಮಿಸ್ಟರ್ ವಿವೇಕಾನಂದ, ನೀನು ನಾಳೆ ದೇಶಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ದೇಶ ನಿನ್ನನ್ನು ನೋಡಬೇಕು, ಇಂಥ ವಿಚಾರಗಳನ್ನು ವಿವೇಕಾನಂದಜಿಯವರ ತಲೆ ಒಳಗೆ ಪರಮಹಂಸರು ಹಾಕ್ತಾ ಇದ್ರು. ಬಹುಶಃ ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುಗಳ ಗುಲಾಮರು ಏನಪ್ಪ ಅಂದ್ರೆ ಗುರುಗಳು ಹೇಳಿರುವಂತಹ ಪಾಠಗಳನ್ನು, ಪ್ರವಚನಗಳನ್ನು ನೋಡಿ. ಇಲ್ಲಿ ಮಕ್ಕಳು ಎಷ್ಟು ಚಂದ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಬಹುಶಃ ನಾನೇನೋ ಕನ್ನಡ ಕಳ್ಕೊಂಡೇ ಅನ್ನಂಗೆ ಅನ್ಸ ನನಗೆ. ಪರವಾಗಿಲ್ಲ, ಅದು ಎಷ್ಟು ಸುಂದರವಾಗಿ ಏನಪ್ಪ ಅಂದ್ರೆ ನೀವು ಆಂಗ್ಲ ಭಾಷೆಯಲ್ಲಿ ಆ ನಿರೂಪಣೆಯನ್ನು ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಮಕ್ಕಳು ಬೆಳೆಯುವಂಥ ಹಂತ ಇದು. ಹೀಗಾಗಿ ಅಲ್ಲಿ ಗುರುಗಳನ್ನು ಕಾಣ್ತಾ ವಿವೇಕಾನಂದಜಿಯವರು ಪರಮಹಂಸರ ಒಂದು ಆಶ್ರಯದೊಳಗೆ ಅವರ ದಿವ್ಯ ಶಕ್ತಿಯನ್ನು ಅರಿತುಕೊಂಡು ಪರಮಹಂಸರ ಅಪ್ಪಟ ವಿದ್ಯಾರ್ಥಿಯಾಗಿ ವಿವೇಕಾನಂದಜಿಯವರು ಬೆಳೀತಾ ಇದ್ದಾರೆ. ಹೀಗೆ ಮುಂದೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಧರ್ಮದ ಬಗ್ಗೆ, ದಯಾ ಬಗ್ಗೆ ಎಲ್ಲವೂ ಕೂಡ ಅಲ್ಲಿ ವಿವೇಕಾನಂದಜಿಯವರಿಗೆ ಪರಮಹಂಸರು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ತದನಂತರ ಮುಂದೆ 1884 ಏನಾಗ್ತದಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರು ದೈವಾಧೀನರಾಗ್ತಾ ಇದ್ದಾರೆ, ತೀರ್ಕೊಳ್ತಾ ಇದ್ದಾರೆ. ತೀರ್ಕೊಂಡಾಗ ಬಹಳ ಏನಾಗ್ತದಪ್ಪ ಅಂದ್ರೆ ವಿವೇಕಾನಂದಜಿಯವರಿಗೆ ಅಗಾಧವಾದಂಥ ಒಂದು ಶಕ್ತಿನೂ ಹೋಗ್ಬಿಡ್ತಲ್ಲ, ನಾನೇನೋ ಕಳ್ಕೊಂಡ್ಬಿಟ್ಟಲ್ಲ ಅಂಥೇಳಿ ಹಿಂಗೆ ಚಿಂತೆ ಮಾಡಿ ಕೊನೆಗೆ ವಿವೇಕಾನಂದರು ಏನು ಮಾಡ್ತಾರಪ್ಪ ಅಂದ್ರೆ ರಾಮಕೃಷ್ಣರ ಪರಮಹಂಸರ ಹೆಸರನ್ನು ಉಳಿಸ್ಬೇಕು ಅಂಥೇಳಿ ಅವರು ಕೂಡ ಏನಪ್ಪ ಅಂದ್ರೆ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮವನ್ನು ತೆಗಿಬೇಕಂಥೇಳಿ ವಿವೇಕವನ್ನು ಮಾಡ್ತಾ ಇದ್ದಾರೆ, ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮಾಡಿ ದೇಶವನ್ನು ಸುತ್ತಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೇಶ ಸುತ್ತ ಮುಂದೆ ವರೆದು ವಿದೇಶಕ್ಕೆ ಕೂಡ ಅವರು ಹೋಗ್ತಾ ಇದ್ದಾರೆ. ಈ ಕನ್ಯಾಕುಮಾರಿ ಆಗಿರ್ಬೋದು, ಪಾಟ್ನಾ, ಲಖನೌ, ಋಷಿಕೇಶ, ಹಿಂಗೆ ಮುಂದೆ ದೇಶ ಬಿಟ್ಟು ವಿದೇಶಕ್ಕೆ ಹೋಗುವಂಥ ಒಂದು ಸುವರ್ಣವಾದಂಥ ಅವಕಾಶ ಕೂಡ ಸ್ವಾಮಿ ವಿವೇಕಾನಂದರಿಗೆ ಬರ್ತಾ ಇದೆ. ನೋಡಿ ಮಕ್ಕಳೇ, ಅವಕಾಶಗಳು ಹಿಂಗೆ ಬರ್ತಾವಂತ ಹೇಳೋಕ್ಕಾಗಂಗಿಲ್ಲ. ಅವಕಾಶಗಳು ನಿಮ್ಮನ್ನು ಗುರುತಿಸ್ತಾ ಇದ್ದಾವೆ. ಹಿಂಗೆ ವಿವೇಕಾನಂದಜಿಯವರು 1893 ಅಮೇರಿಕಾದೊಳಗೆ ವಿಶ್ವಧರ್ಮ ಸಮ್ಮೇಳನ ಅಂತ ನಡೀತಿತ್ತು. ಅವಾಗೆಲ್ಲ ರಾಜ ಮಹಾರಾಜರೆಲ್ಲ ಕೂತ್ಕೊಂಡು ಈ ಸಲ ರಾಯಭಾರಿಯಾಗಿ ನಮ್ಮ ದೇಶದ ಪ್ರತಿನಿಧಿಯಾಗಿ ಯಾರನ್ನು ಕಳಿಸೋಣ ಅಂದಾಗ ಕೆಲವೊಂದು ಜನ ಹೇಳಿದ್ರು, ಇಲ್ಲ, ಮಿಸ್ಟರ್ ವಿವೇಕಾನಂದಜಿಯವರಿದ್ದಾರೆ, ಆ ವೀರ ಸನ್ಯಾಸಿ ಇದ್ದಾರೆ, ಅವರನ್ನು ಕಳಿಸ್ಕೊಡೋಣ. ನೋಡಿ, ವಿವೇಕಾನಂದಜಿಯವರು 1893 ವಿಶ್ವಧರ್ಮ ಸಮ್ಮೇಳನಕ್ಕೆ ಚಿಕಾಗೋಕ್ಕೆ ಹೋಗ್ಬೇಕಾಗ್ತದೆ. ಆಗಿನ ಕಾಲದೊಳಗೆ ವ್ಯವಸ್ಥೆ ಬಹಳ ಏನಾಗಿತ್ತಪ್ಪ ಅಂದ್ರೆ ಕಷ್ಟದಾಯಕವಾಗಿತ್ತು. ದುಡ್ಡಿನ ಸಂಗ್ರಹ ಕೂಡ ಇರಲಿಲ್ಲ. ಅಲ್ಲಿ ಇಲ್ಲ ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ವಿವೇಕಾನಂದಜಿಯವರನ್ನ ಭಾರತದ ಪ್ರತಿನಿಧಿಯಾಗಿ ವಿಶ್ವಧರ್ಮ ಸಮ್ಮೇಳನಕ್ಕೆ ಕಳಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಕೆಲವೊಂದು ದಿವಸ ಆ ಚಿಕಾಗೋ ಸಮ್ಮೇಳನ ಮುಂದೂಡಲ್ಪಡ್ತಾ ಇದೆ. ಭಾರತದಲ್ಲಿ, ಅಮೇರಿಕೆಯಲ್ಲಿ ಅಲ್ಲೇ ಅವರು ಇರಬೇಕಾಗ್ತದೆ. ಕೆಲವೊಂದು ಸಲ ಆ ಒಂದು ರೈಲ್ವೆ ಬೋಗಿಯಲ್ಲೇ ಮಲಗ್ತಾರೆ, ಕೆಲವೊಂದು ಸಲ ಇನ್ನೊಬ್ಬರ ಆ ಜಗುಲಿ ಕಟ್ಟೆ ಮೇಲೆ ಮಲಗ್ತಾರೆ. ನೋಡಿ, ಇಂಥ ಒಂದು ಪರಿಸ್ಥಿತಿ ಇವತ್ತು ಲಾಸ್ ಗೀಸ್ ಎಲ್ಲ ಇದ್ದಾವೆ. ಆದರೆ ವಿವೇಕಾನಂದಜಿಯವರು ಎಂಥ ಒಂದು ಕಷ್ಟದೊಳಗೆ ಅವ್ರ ಜೀವನವನ್ನು ಮಾಡ್ತಾರೆ. ಆ ದುಡ್ಡನ್ನು ವ್ಯಯ ಮಾಡಂಗಿಲ್ಲ, ಸುಮ್ಮನೆ ವೇಸ್ಟ್ ಮಾಡಂಗಿಲ್ಲ. ಹೀಗಾಗಿ ನಾನೇನು ಮಾಡ್ತೀನಪ್ಪ ಅಂದ್ರೆ ನನ್ನ ಧರ್ಮವನ್ನು ಇಲ್ಲಿ, ನನ್ನ ಧರ್ಮದ ಗುರುತನ್ನು ನಾನು ಬಿಟ್ಟು ಹೋಗ್ತೀನಿ ಅಂಥೇಳಿ ತಿಳಿದುಕೊಂಡು ಅವರು ಸುಮಾರು ದಿನಗಳ ಕಾಲ ಅಲ್ಲೇ ಏನು ಮಾಡ್ತಾರೆ ವಾಸವಾಗ್ತಾ ಇದ್ದಾರೆ. ತದನಂತರ ಅವರ ಪಾಂಡಿತ್ಯವನ್ನು ನೋಡಿ, ಅವರ ವಿದ್ವತ್ತನ್ನು ನೋಡಿ, ಅಲ್ಲಿರುವಂಥ ಪ್ರೊಫೆಸರ್ ರೈಟ್ ಅನ್ನುವಂಥ ಪ್ರೊಫೆಸರು ಅವರ ಪಾಂಡಿತ್ಯವನ್ನು ಗುರುತಿಸ್ತಾ ಇದ್ದಾರೆ. ಗುರುತಿಸಿ, ನೋಡಿ ಮಿಸ್ಟರ್ ವಿವೇಕಾನಂದ, ನಾನು ನಿಮಗೇನಪ್ಪ ಅಂದ್ರೆ ಕೆಲವಷ್ಟು ಅನುಕೂಲಗಳನ್ನು ಮಾಡಿಕೊಡ್ತೀನಿ, ನೀವು ಇಲ್ಲೇ ಇರ್ರಿ ಅಂಥೇಳಿ ಒಂದಿಷ್ಟು ಅವರಿಗೆ ಅನುಕೂಲಗಳನ್ನು ಮಾಡಿಕೊಂಡು ಮುಂದೆ ಅವ್ರೇನು ಮಾಡ್ತಾರಪ್ಪ ಅಂದರೆ ಆ ಒಂದು ವಿಶ್ವಧರ್ಮ ಸಮ್ಮೇಳನದೊಳಗೆ ಅವರುಗಳು ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಒಂದು ರೋಮಾಂಚನಕಾರಿಯಾದಂಥ ಒಂದು ಘಟನೆ ಕೂಡ ಅಲ್ಲಿ ನಡೀತಾರೆ.
ಏನಾಗ್ತದಪ್ಪ ಅಂದ್ರೆ ಅಲ್ಲೆಲ್ಲ ಆ ವಿವೇಕಾನಂದಜಿಯವ್ರನ್ನ ಗುರುತಿಸ್ತಾರ. ಏವ ಇಲ್ಲೇ ಇದ್ದಲ್ಲ, ಈ ಸಾಧು ಇದ್ದಲ್ಲ, ಈ ಸನ್ಯಾಸಿ ಇಲ್ಲೇ ಇದ್ದಲ್ಲ, ಹಿಂಗೆಲ್ಲ ಜನ ಗುರುತಿಸ್ತಾ ಇದ್ರು. ಆದರೆ ಆ ಭಾರತ ದೇಶದ ಪ್ರತಿನಿಧಿಯಾಗಿ ಬಂದಿರುವಂತಹ ವಿವೇಕಾನಂದಜಿಯವರು ತಮ್ಮ ಸರದಿ ಬಂದಾಗ, ತಾವು ಮಾತನಾಡುವಂಥ ಸರದಿಯನ್ನು ಬಂದಾಗ, ಅವಾಗ ವಿವೇಕಾನಂದಜಿಯವರು ಏನಂತಾರಪ್ಪ ಅಂದರೆ, ಅಮೇರಿಕಾದ ಮೈ ಡಿಯರ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಇನ್ ಅಮೇರಿಕಾ, ಅಮೇರಿಕಾದ ಸಹೋದರ ಸಹೋದರಿಯರೇ ಇಷ್ಟು ಅಂದಾಗ ಆ ವಿದೇಶಿಗರು ಎಂಥ ಮಹಾನ್ ವ್ಯಕ್ತಿ ಇದಾನಲ್ಲ ಅಂಥೇಳಿ ಜೋರಾಗಿ ಚಪ್ಪಾಳೆಯನ್ನು ಹಾಕಿದ್ರು. ಇದರಿಂದ ನಾವು ವಿವೇಕಾನಂದರುಗಳನ್ನು ಗುರುತಿಸ್ತಾ ಇದ್ದೀವಿ. ಅಲ್ಲಿವರೆಗೆ ವಿವೇಕಾನಂದರ ವಿಚಾರಗಳು ನೋಡಿ, ಆ ಒಂದು ಸಹೋದರ ಸಹೋದರಿಯರ ಒಂದು ಭಾತೃತ್ವ ಎಂಥದ್ದಿತ್ತು ಅನ್ನುವಂಥದ್ದು ಅಲ್ಲೆಲ್ಲ ಜನ ಕೊಂಡಾಡ್ತಾ ಇದ್ದಾರೆ. ಏನಪ್ಪ ನಮಗೆ ವಿದೇಶದವ ಬಂದು ಅಣ್ಣತಮ್ಮ ಅಣ್ಣತಂಗಿಯರಂದಲ್ಲ ಅಂತೇಳಿ ಅವನನ್ನು ಎಲ್ಲರೂ ಆ ಅಣ್ಣ ತಮ್ಮಂದಿರ ಹಾಗೆ ಅವನನ್ನು ಗುರುತಿಸ್ತಾ ಇದ್ದಾರೆ. ದೇಶದ ಬಗ್ಗೆ ಒಳ್ಳೆಯ ರೀತಿಯಾದಂಥ ಅಭಿಪ್ರಾಯಗಳನ್ನು ಅಲ್ಲೇನು ಮಾಡ್ತಾರಪ್ಪ ಅಂದರೆ ಆ ಸರ್ವಧರ್ಮನ ಸಮ್ಮೇಳನದೊಳಗೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ದೇಶ ಜಾತ್ಯತೀತೆಯಿಂದ ಕೂಡಿರುವಂಥ ದೇಶ, ನಮ್ಮದು ಸನಾತನ ದೇಶ, ಆಧ್ಯಾತ್ಮಿಕತೆಯಿಂದ ಕೂಡಿರುವಂಥ ದೇಶ, ನಮ್ಮ ದೇಶ ವಿಶ್ವಕ್ಕೆ ಮಾದರಿಯಾಗಿರುವಂಥ ದೇಶ, ಹಿಂಗೆ ಹೇಳಿ ಆ ಧರ್ಮ ಗ್ರಂಥದಲ್ಲಿರುವಂಥ ವಿಚಾರಗಳನ್ನು ಅವರು ಆ ವಿದೇಶಿಗರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ವಿದೇಶಿಗರು ಆ ವಿವೇಕಾನಂದಜಿಯವರ ಅಪ್ಪಟ ಶಿಷ್ಯಂದರು ಕೂಡ ಅವರು ಆಗ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಿಗೆ ವಿವೇಕಾನಂದಜಿಯವರನ್ನು ಕರೆದುಕೊಂಡು ಹೋಗಿ ಭಾಷಣಗಳನ್ನು ಮಾಡಿಸ್ತಾರೆ. ನೋಡಿ, ವಿವೇಕಾನಂದಜಿಯವರು ಸಂಸ್ಕೃತ, ಇಂಗ್ಲೀಷು, ಬಂಗಾಲಿ ಎಲ್ಲ ಭಾಷೆಯನ್ನು ಕರಗತ ಮಾಡಿಕೊಂಡವರಾಗಿದ್ದರು. ಹೀಗಾಗಿ ವಿದೇಶದೊಳಗೆ ಇಂಗ್ಲೀಷ್ ಭಾಷೆ ಮಾತಾಡಿ 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 ಅವರುಗಳು ಕೂಡ ಏನಪ್ಪ ಅಂದ್ರೆ ನಮ್ಮ ದೇಶದ ಹೆಸರನ್ನು ಉತ್ತುಂಗಕ್ಕೆ ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳಿದರು, ಬಹುಶಃ ಭಾರತ ವಿಶ್ವಗುರು ಸ್ಥಾನದಲ್ಲಿತ್ತು ಅಂತ. ಈ ರೀತಿ ಒಳಗೆ ಜಗತ್ತಿನೊಳಗೆ ಶ್ರೇಷ್ಠ ದೇಶ ನಂದು ಅಂಥೇಳಿ ಆ ದೇಶದ ಬಗ್ಗೆ ಅಲ್ಲಿ ಕೊಂಡಾಡ್ತಾ ಇದ್ದಾರೆ. ಇನ್ನು ವಿವೇಕಾನಂದರು ಎಂಥ ಮೇಧಾವಿಗಳಾಗಿದ್ದರು, ಎಂಥ ಜಾಣ ಆಗಿದ್ದರು ನೋಡಿ. ಆ ಬೇರೆ ದೇಶದೊಳಗೆ ಆ ಸಮಯ ಅವರಿಗೆ ಪಾಸ್ ಆಗಲಿಲ್ಲ, ಟೈಮ್ ಪಾಸ್ ಆಗಲಿಲ್ಲ, ಗ್ರಂಥಾಲಯಕ್ಕೆ ಹೋಗ್ತಾ ಇದ್ರು. ಅದು ವಿದೇಶದೊಳಗೆ ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ರು. ಒಂದೊಂದು ಗ್ರಂಥ ಪುಸ್ತಕವನ್ನು ತಗೋತಿದ್ರು. 2-3 ದಿನ ಆದ ಕೂಡಲೇ ಆ ಪುಸ್ತಕಗಳನ್ನು ವಾಪಸ್ ಆ ಗ್ರಂಥ ಪಾಲಕರಿಗೆ ಕೊಡ್ತಾ ಇದ್ರು ಅಂತ. ಹಿಂಗೆ ಸುಮಾರು ದಿನಗಳ ನಂತರ ತಗೊಳ್ಳೋದು ಕೊಡೋದು ನಡೆದಿತ್ತು. ಅವಾಗ ಗ್ರಂಥ ಪಾಲಕರಿಗೆ ಆಶ್ಚರ್ಯ ಆಯ್ತು. ಮಿಸ್ಟರ್ ವಿವೇಕಾನಂದ ಕಮ್ ಹಿಯರ್, ಏನಪ್ಪ ತಗೋತಿ ಒಯ್ತಿ ಮತ್ತು ವಾಪಸ್ ಏನು ಓದ್ತೇನಿಲ್ಲೋ? ಅವಾಗ ಅಲ್ಲಿ ವಿವೇಕಾನಂದಜಿಯವರು ಹೇಳ್ತಾ ಇದ್ದಾರೆ, ಸರ್ ಇಂಥ ಪೇಜ್ ಒಳಗೆ ಬೇಕಾದ ಕೇಳ್ರಿ, ನಾನು ಹೇಳ್ತೀನಿ ನೋಡಿ. ಅವರೇ ಅಂತಿದ್ರು, ಇಂಥ ಪುಟ ಒಳಗೆ ಇಂಥ ಪೇಜ್ ಒಳಗೆ ಇಂಥ ವಿಷಯ ಇದೆ ಅನ್ನುವಂಥ ಜ್ಞಾನ ಅವರಲ್ಲಿತ್ತು ಅಂತ ನೋಡಿ. ಅಷ್ಟು ಅವರು ಜ್ಞಾನಚಿತ್ತರಾಗಿ ಪುಸ್ತಕಗಳನ್ನು ಓದ್ತಾ ಇದ್ರು. ಬಹುಶಃ ನನಗೆ ಸರ್ 1-2 ಪುಸ್ತಕ ಕೊಟ್ಟರು, ನೋಡಿದೆ. ಅದು ಎಷ್ಟು ಚಂದ ಅಲ್ಲಿ ಏನಪ್ಪ ಅವರೆಲ್ಲ ಆ ಸಂಕುಲಗಳ ವಿಶ್ವೇಶ್ವರ ಬೆಳೆದು ಬಂದ ದಾರಿ, ಅಲ್ಲಿರುವಂಥ ಕಾಲೇಜು ವ್ಯವಸ್ಥೆ, ಪ್ರೌಢಶಾಲೆ ವ್ಯವಸ್ಥೆ, ಮಾಧ್ಯಮಿಕ ವ್ಯವಸ್ಥೆ, ಇವೆಲ್ಲವುಗಳು ಕೂಡ ಅದರಲ್ಲಿ ಇದೆ. ಹಿಂಗೆ ವಿವೇಕಾನಂದರು ಎಲ್ಲ ಧರ್ಮಗಳನ್ನು, ಯಾವ ಧರ್ಮವನ್ನು ಕೂಡ ಅವರು ಅಲ್ಲಗಳೆಯಲಿಲ್ಲ. ಸರ್ವಧರ್ಮ ಸಮ್ಮೇಳನದಲ್ಲಿ ಯಾವ ಧರ್ಮವೂ ಕೂಡ ಅವರು ಅಲ್ಲಗಳೆಯಲಿಲ್ಲ. ಎಷ್ಟೋ ಜನ ಭಾರತ ಧರ್ಮವನ್ನು ಅಲ್ಲಗಳೆದ್ರು. ಒಂದು ಸಂದರ್ಭ ಇದೆ, ಎಲ್ಲ ಧರ್ಮ ಗ್ರಂಥಗಳು ಮೇಲೆ ಇದ್ದು ಭಾರತ ಧರ್ಮ ಗ್ರಂಥ ಕೆಳಗೆ ಇತ್ತು ನೋಡಿ. ಅದಕ್ಕೂ ಕೂಡ ವಿವೇಕಾನಂದಜಿಯವರು ಸಮರ್ಥನೆ ಮಾಡ್ಕೋತಾರೆ. ಎಸ್ ಹೌದಪ್ಪ, ನನ್ನ ಧರ್ಮಗ್ರಂಥ ಕೆಳಗಿದೆಯಲ್ಲ ನೋಡಿ, ಈ ಕೆಳಗಿನ ಧರ್ಮಗ್ರಂಥ ತೆಗೆದು ಬಿಡ್ತೀನಿ ಅಂತ ಹೇಳಿ ಆ ಧರ್ಮಗ್ರಂಥ ತೆಗೆದಾಗ ವಿದೇಶದ ಧರ್ಮಗ್ರಂಥಗಳು ಕೆಳಗೆ ಬಿದ್ದು ಅಂತ ನೋಡಿ. ಹಿಂಗೆ ನಮ್ಮ ಭಾರತ ಭಾರವಾದಂತಹ ದೇಶ ಎಲ್ಲ ಭಾರವನ್ನು ಹೊತ್ಕೊಂಡಿದೆ. ಅದಕ್ಕೆ ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ್ ಪಾರಸೀಕರ ಜೈನರ ಉದ್ಯಾನವನ. ಈ ಭಾರತದೊಳಗೆ ತನುಜಾತೆ ನಮ್ಮ ಕರ್ನಾಟಕದೊಳಿದ್ದಾಳೆ ಅನ್ನುವಂಥದ್ದು ಆ ವಿವೇಕಾನಂದಜಿಯವರ ಶಿಷ್ಯರಾಗಿರುವಂಥ ಕುವೆಂಪು ಅವರು ಹೇಳ್ತಾ ಇದ್ದಾರೆ. ಹಿಂಗೆ ವಿಶ್ವದೊಳಗೆ ಭಾರತದ ಒಂದು ಪತಾಕೆಯನ್ನು ಹಾರಿಸಿದ್ರು. ಅಷ್ಟೇ ಅಲ್ಲ, ಹಾಗೆ ಹೋಗ್ತಾ ಹೋಗ್ತಾ ಟ್ರೈನ್ನೊಳಗೆ ಒಂದಿಷ್ಟು ಘಟನೆಗಳು ಕೂಡ ಅಲ್ಲಿ ನಡೀತಾ ಇದ್ದಾವೆ. ಏನಪ್ಪ ಅಂದ್ರೆ, ವಿದೇಶಿಯ ಮಹಿಳೆಯರು ಈ ವಿದೇಶಿಗನನ್ನು ನೋಡಿ, ತಮ್ಮ ದೇಶಕ್ಕೆ ಹೋದಾಗ ಇವನು ಯಾವನೋ ವಿದೇಶಿಗೆ ಬಂದಾನಂಥೇಳಿ ಅವನಿಗೆ ಒಂದು ಸ್ವಲ್ಪ
ಟಿಂಗಲ್ ಮಾಡ್ತಾರೆ. ಅವನಿಗೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಸೇಮ್ ಮಾಡಬೇಕು, ಅವನಿಗೆ ಅಸಹ್ಯ ಮಾಡಬೇಕು, ಅವನಿಗೆ ಅಂಜಿಸ್ಬೇಕು ಅಂಥೇಳಿ ಆ ವಿವೇಕಾನಂದಜಿಯವರಲ್ಲಿರುವಂಥ ಕೆಲವೊಂದಿಷ್ಟು ಮೌಲ್ಯವಾದಂಥ ವಸ್ತುಗಳನ್ನು ತಾವು ತಗೋಬೇಕು ಅಂಥೇಳಿ ಅವನಿಗೆ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ವಾಚು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಕೈಲಿರುವಂಥ ಅಮೂಲ್ಯವಾದಂಥ ವಾಚನ್ನು, ಆ ಅಮೂಲ್ಯವಾದಂಥ ವಸ್ತುಗಳನ್ನು ಕೊಡ್ರಿ, ಇಲ್ಲಪ್ಪ ಅಂದರೆ ನೀವು ನಮ್ಮ ಮೇಲೆ ಏನೋ ನಮಗೆ ತೊಂದರೆ ಮಾಡಕ್ಕೆ ನೀವು ಬಂದಿರಿ ಅಂಥೇಳಿ ನಾವು ಪೊಲೀಸರಿಗೆ ಹೇಳಿಬಿಡ್ತೀವಿ, ನೀವು ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರ. ಹಿಂಗೆ ಆ ಹೆಣ್ಮಕ್ಳು ಹೇಳಿದಾಗ ವಿವೇಕಾನಂದಜಂದ್ರು, ಅಮ್ಮ ನನಗೇನು ಸರಿಯಾಗಿ ಕೇಳಿಸ್ತಾ ಇಲ್ಲ, ನೀವು ಅದನ್ನು ಬರವಣಿಗೆಯಲ್ಲಿ ಬರೆದು ಕೊಡ್ರಿ. ಇಲ್ಲ ಹಿಂಗೆ ಏನಪ್ಪ ಅಂದ್ರೆ ಆ ವಿವೇಕಾನಂದಜಿಯವರು ಅವರು ಬಂದು ನಮಗೆ ಹಿಂಗೆ ತೊಂದರೆ ಕೊಡಾಕತ್ತಾರೆ, ನೀವು ಬರವಣಿಗೆಗಳಿಗೆ ಬರೆದು ಕೊಡ್ರಿ ಅಂತ ಹೇಳಿದಾಗ ಆ ಎಲ್ಲ ಹೆಣ್ಮಕ್ಳು ಬರವಣಿಗೆಗಳಿಗೆ ಬರೆದು ಕೊಡ್ತಾರೆ. ಅವಾಗ ಆ ವಿವೇಕಾನಂದಜಿಯವರಿಗೆ ಪೊಲೀಸರು ಬಂದು ಅವನನ್ನು ಕ್ವಶನ್ ಮಾಡಿದಾಗ, ಅವನನ್ನು ಕೇಳಿದಾಗ ಆ ಚೀಟಿಯನ್ನು ವಾಪಸ್ಸಾಗಿ ಅಲ್ಲಿ ಕೊಡ್ತಾ ಇದ್ದಾನೆ. ಅಲ್ಲಿ ತಮ್ಮ ಜಾಣತನವನ್ನು ವಿವೇಕಾನಂದಜಿಯವರು ತೋರಿಸಿದ್ರು ಅಂತ ನಾವು ಕೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇನ್ನು ವಿವೇಕಾನಂದರು ಎಂಥ ತ್ಯಾಗಮಯ ಆಗಿದ್ದರು ನೋಡಿ. ವಿವೇಕಾನಂದರು ಸಂಪೂರ್ಣವಾಗಿ ವೀರ ಸನ್ಯಾಸಿಯಾಗಿದ್ದರು. ತಮ್ಮ ಎಲ್ಲ ಅರ್ಷಡ್ ವರ್ಗಗಳನ್ನು ತ್ಯಾಗ ಮಾಡಿಕೊಂಡು ದೇಶದ ಸಲುವಾಗಿ ತಮ್ಮ ಜೀವನವನ್ನು ಮೀಸಲಾಗಿಟ್ಟರು. ಹೀಗೆ ಸುಮಾರು ವರ್ಷಗಳ ಕಾಲ ಏನು ಮಾಡ್ತಾರೆ ವಿವೇಕಾನಂದಜಿಯವರು, ವಿದೇಶದೊಳಗೆ ತಾವೇನು ಮಾಡ್ತಾರಪ್ಪ ಅಂದ್ರೆ ದೇಶದ ಆಧ್ಯಾತ್ಮಿಕತೆಯ ಬಗ್ಗೆ, ದೇಶದ ವಿದ್ವತ್ತಿನ ಬಗ್ಗೆ ಎಲ್ಲ ಕಡೆ ಪ್ರಸಾರ ಮಾಡ್ತಾ 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 ವಾಪಸ್ಸಾಗಿ ಏನು ಮಾಡ್ತಾರಪ್ಪ ಅಂದರೆ 4 ವರ್ಷಗಳ ನಂತರ ಸ್ವದೇಶಕ್ಕೆ ವಿವೇಕಾನಂದಜಿಯವರ ಆಗಮನವಾಗ್ತಾ ಇದೆ. ಆಗಮನವಾದ ತಕ್ಷಣವೇ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಆ ವಿವೇಕಾನಂದಜಿ ಪ್ರೆಸ್ ರಿಪೋರ್ಟ್ದವರು, ಅವ್ರಿಗೆ ಮೀಡಿಯಾದವರು ಬಂದಿದ್ರು ಅಂತ ಬಂದಾಗ ಅವ್ರು ವಿವೇಕಾನಂದಜಿಯವರು ಅಲ್ಲಿ ಕೆಳಗಿರುವಂಥ ಭೂಮಿಯಲ್ಲಿಂಥ ಮಣ್ಣನ್ನು ತೆಗೆದುಕೊಂಡು ತಮ್ಮ ವಿಭೂತಿ ಟೈಪ್ ಅದನ್ನು ಹಚ್ಕೊಂಡು ಬಿಟ್ರು ಅಂತ, ಅದನ್ನು ಮೈ ಮೇಲೆ ಸುರ್ಕೊಂಡ್ರು ಅಂತ. ಯಾಕ್ರಿ ವಿವೇಕಾನಂದಜಿ ಅಂದಾಗ, ಇಲ್ಲ ನಾನು ಇಷ್ಟು ವರ್ಷ ಇನ್ನೊಂದು ದೇಶದೊಳಗಿದ್ದೆ, ನನ್ನ ತಾಯಿಯನ್ನು ಮರ್ತಿದ್ದೆ, ನನ್ನ ಭೂಮಿ ತಾಯಿಯನ್ನು ಮರ್ತಿದ್ದೆ, ನನ್ನ ಭಾರತವನ್ನು ಮರ್ತಿದ್ದೆ ಅಂಥೇಳಿ ಆ ಭಾರತದ ಮಣ್ಣನ್ನು ತಮ್ಮ ಹಣೆಗೆ ಹಚ್ಕೊಂಡ್ರು ಅಂತ. ಅಂಥ ಭಾರತದ ಭಾಗ್ಯ ವಿಧಾತ ನಮ್ಮ ವಿವೇಕಾನಂದಜಿಯವರು ಕೂಡ ಆಗಿದ್ದರು. ಬಂದ ಕೂಡಲೇ ಮೊದಲನೇ ಕೆಲಸನೇ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಯುವಕರನ್ನು ಪ್ರತಿಭಟಿಸುವ, ಯುವಕರಲ್ಲಿ ಹುಮ್ಮಸ್ಸನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲ ಅವ್ರ ಸ್ಲೋಗನ್ ಕೇಳಿದಿರಿ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದಕ್ಕಿಂತಲೂ ಮೊದಲನೇ ಸ್ಲೋಗನ್ ಏದಿಪ್ಪ ಅಂದ್ರೆ ಎಲ್ಲ ಯುವಕರೇ, ಎಲ್ಲ ಯುವತಿಯರೇ, ನಮ್ಮಲ್ಲಿರುವಂಥ ಭಾರತೀಯರನ್ನಾಗಿ ಕಾಣ್ರಿ, ಸಹೋದರರನ್ನಾಗಿ ಕಾಣ್ರಿ, ಅಬಲೆಯರನ್ನ ಸಬಲರನ್ನಾಗಿ ಮಾಡ್ರಿ, ದೀನರನ್ನ ದುರ್ಬಲರನ್ನ ಒಳ್ಳೆಯವರನ್ನಾಗಿ ಮಾಡ್ರಿ, ಏಳ್ರಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂಥೇಳಿ ಆ ವಿವೇಕವಾಣಿ ನಮ್ಮೆಲ್ಲ ಯುವಕರಿಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯುವಕರು ಹೆಂಗಿರಬೇಕು ನೋಡಿ, ಅವರೇ ಹೇಳ್ತಾರೆ ಒಂದು ಕಡೆ, ಒಂದಿಷ್ಟು ನನಗೆ ಯುವಕರನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ವಿವೇಕಾನಂದರ ದೃಷ್ಟಿಯಲ್ಲಿ ಯುವಕರು ಹೆಂಗಿರಬೇಕು? ಅವ್ರು ಹೇಳ್ತಾರೆ, ಉಕ್ಕಿನ ನರಮಾಂಸ ಖಂಡಗಳು ಇರಬೇಕು ಅಂತ ಹೇಳ್ತಾರೆ. ವಿವೇಕಾನಂದರು ಇವತ್ತಿನ ಯುವಕರು ಹೆಂಗಿರ್ಬೇಕಪ್ಪ ಅಂದ್ರೆ ಆ ಉಕ್ಕಿದ್ದಂಗೆ ಇರಬೇಕು, ಅಷ್ಟು ಬಲಿಷ್ಠ ಯುವಕರು ದೇಶವನ್ನು ಆಳಲಿಕ್ಕೆ ಸಾಧ್ಯ. ಬಹುಶಃ ಹಿಂದಿನ ಕಾಲದೊಳಗೆ ಗರಡಿ ಮನೆಗಳು ಅಂತ ಹೇಳಿದ್ದು ಬಹುಶಃ ಅದಕ್ಕೆ ಇರಬೇಕಂತ ನನಗನ್ನಿಸ್ತು. ಗರಡಿ ಮನೆಗಳೇನಪ್ಪ ಅಂದ್ರೆ ಕುಸ್ತಿ ಆಡುವಂತಹ ಮನೆಗಳು. ಇವತ್ತು ಆ ಗರಡಿ ಮನೆಗಳೇ ಕೂಡ ಕಾಣೆಯಾಗಿದ್ದಾವೆ ನೋಡಿ. ವಿವೇಕಾನಂದರಲ್ಲಿ ಇವತ್ತು ಯುವಕರಲ್ಲಿ ಅಂಥ ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ. ಈ ರೀತಿ ಒಳಗೆ ವಿವೇಕಾನಂದರು ಯುವಕರನ್ನು ಕುರಿತು ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಯುವಕರೇ ನಿಮ್ಮ ಅರ್ಷಡ್ ವರ್ಗಗಳನ್ನು ಬಿಡ್ರಿ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇವೆಲ್ಲವನ್ನು ಬಿಟ್ಟು ನಿಮ್ಮನ್ನು ನೀವು ಬಲಶಾಲಿಗಳಾಗ್ರಿ, ತಂದೆ ತಾಯಿಗಳನ್ನು ಗೌರವಿಸ್ರಿ ನೋಡಿ. ಇವೆಲ್ಲ ಸಂದೇಶವನ್ನು ಯುವಕರಿಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯುವಕರೇ ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. ನೀವೊಂದು ಶಕ್ತಿ ಇದ್ದಂಗೆ. ನಮ್ಮ ದೇಶದ ಆಸ್ತಿನೇ ಯುವ ಪೀಳಿಗೆ ಇದೆ. ಆ ಯುವಕರಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಗುರುತಿಸ್ಕೊಳ್ರಿ. ಎಂಥ ಶಕ್ತಿ ಅಂತ ಹೇಳ್ತಾರೆ, ಆ ಕಲ್ಲನ್ನು ಪುಡಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಅದಂತ ಹೇಳ್ತಾರೆ. ಕಲ್ಲನ್ನು ಕುಟ್ಟಿ ಪುಡಿ ಮಾಡುವಂಥ ಶಕ್ತಿ, ಸಿಂಹ ಗರ್ಜನೆ ನಿಮ್ಮಲ್ಲಿದೆ ನೋಡಿ. ಇಂಥ ವಿವೇಕಾನಂದರು ಆ ಯುವಕರಿಗೆ ಪ್ರೋತ್ಸಾಹದ ಮಾತುಗಳನ್ನು ಹೇಳ್ತಾರೆ. ನೀವೆಲ್ಲ ಕೂಡಿ ನಮ್ಮ ದೇಶವನ್ನು ಕಾಯಿರಿ ನೋಡಿ. ಗುಡಿಯಲ್ಲಿರುವಂಥ ದೇವರನ್ನು ಪೂಜಿಸುವುದಕ್ಕಿಂತ ಗಡಿಯಲ್ಲಿರುವಂಥ ಯೋಧನನ್ನು ಪೂಜಿಸುವಂತ ಹೇಳ್ತಾರೆ.
ಇವತ್ತು ಗುಡಿಯಲ್ಲಿರುವಂಥ ದೇವರನ್ನು ಪೂಜಿಸೋದು ಬೇಡ, ಆ ಗಡಿಯಲ್ಲಿರುವಂಥ ಯೋಧ ಎಷ್ಟು ಹೆಂಗಿದ್ದಾನೆ, ಚಳಿ ಇದೆ, ಮಳೆ ಇದೆ, ಹಿಮ ಬೀಳ್ತಾ ಇದೆ, ಆದರೂ ಕೂಡ ಅವನು ಗಟ್ಟಿಯಾಗಿ ಅಲ್ಲಿ ನಿಂತಿದ್ದಾನಲ್ಲ, ಇಂಥ ಯುವಕರು ನನ್ನ ದೇಶವನ್ನು ಆಳ್ತಾ ಇದ್ದಾರೆ, ಇಂಥ ಯುವಕರು ಬೇಕು ನನಗೆ ಎನ್ನುವಂಥ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಬಹುಶಃ ಅದಕ್ಕಾಗಿ 1990ರಿಂದ ಈಚೆಗೆ ಯೂತ್ ಡೇ ಅಂತ ಹೇಳಿ ಅದನ್ನು ಮಾಡಿದ್ರು. ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಯುವಕರ ದಿನಾಚರಣೆ ಅಂಥೇಳಿ ಹೀಗೆ ಅವರು ಮಾಡ್ತಾರೆ. ಬಂದ ತಕ್ಷಣವೇ ಅಲ್ಲಿ ಬಂಗಾಲ್ ಕೊಲ್ಲಿ ಒಳಗೆ, ಅಲ್ಲಿ ಬೇಲೂರೊಳಗೆ ಆ ಗುರುಗಳ ಒಂದು ಸ್ಮರಣಾರ್ಥವಾಗಿ ಅಲ್ಲಿ ಬೇಲೂರು ಮಠ ಅಂಥೇಳಿ ಬರ್ತೈತಿ, ರಾಮಕೃಷ್ಣರ ಆಶ್ರಮವನ್ನು ಅವರು ತಯಾರು ಮಾಡಿ ಅಲ್ಲಿ ಧರ್ಮವನ್ನು ಪ್ರಚಾರ ಮಾಡ್ತಾರೆ, ಆಧ್ಯಾತ್ಮಿಕತೆ ಬಗ್ಗೆ ಹೇಳ್ತಾರೆ, ಎಲ್ಲ ಜನರನ್ನು ಕೂಡಿಸಿ ನಮ್ಮ ದೇಶ ಹೀಗಿದೆ, ನಮ್ಮ ದೇಶದ ಸಂಪತ್ತು ನೀವೆಲ್ಲ ಇದ್ದೀರಿ ಅಂಥೇಳಿ ಆ ಯುವಕರನ್ನು ಕುರಿತು ಅವರೇನಪ್ಪ ಅಂದ್ರೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಡವರನ್ನು, ಅಷ್ಟೇ ಅಲ್ಲ, ದೀನರನ್ನು, ದಲಿತ ನೋಡಿ ಹೇಳ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ದರಿದ್ರ ದೇವೋಭವ. ದರಿದ್ರ ಬಲಿದ್ರನ್ನಾಗಿ ಮಾಡಬೇಕು ನಾವೆಲ್ಲ, ಜಾತಿಯನ್ನು ಮೀರಿ ನಡಿಬೇಕು ನಾವೆಲ್ಲ. ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಅಂತ ನಾವು ಹೇಳ್ತೀವಿ ನೋಡಿ. ಭಾರತ ದೇಶ ವಿವೇಕಾನಂದಜಿಯವರು ಜಾತಿಯ ಕರೆಯನ್ನು ಕೊಡ್ತಾರೆ. ನಾವು ಮನುಷ್ಯ ಜಾತಿ, ನಾವು ಆ ಜಾತಿ ಈ ಜಾತಿ ಅಲ್ಲ, ನಾವು ಮನುಷ್ಯ ಜಾತಿ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎನ್ನುವಂಥ ಮಾತನ್ನು ಒತ್ತಿ ವಿವೇಕಾನಂದಜಿಯವರು ತಮ್ಮೆಲ್ಲ ಒಂದು ಭಾಷಣದಲ್ಲಿ ಅವರು ಹೇಳ್ತಾ ಇದ್ರು. ಹಿಂಗೆ ವಿವೇಕಾನಂದಜಿಯವರು ಇವತ್ತು ನಮಗೆ ಸಿಡಿಲು ಮರಿಯಾಗಿ ಕಾಣ್ತಾರೆ, ಸಿಂಹದ ಮರಿಯಾಗಿ ಕಾಣ್ತಾ ಇದ್ದಾರೆ. ಅಂಥ ಒಬ್ಬ ಸಂತ ಇದ್ದ ಅನ್ನುವಂಥದ್ದು ಕೂಡ ನಮಗೆ ಗುರುತಾಗಬೇಕಾದ್ರೆ ಈ ಆಚರಣೆಗಳು ಬಹಳ ಅತಿ ಅವಶ್ಯಕವಾಗಿದ್ದಾವೆ. ಬಹುಶಃ 1863 1963 ಹೋಯ್ತು, 1963 ಹೋಯ್ತು, 2025ಗೆ ಬಂದೀವಿ, ಸುಮಾರು 163 ವರ್ಷ ಗತಿಸೋಯ್ತು. ಆದರೂ ಕೂಡ ಇವತ್ತು ವಿವೇಕಾನಂದರ ಸ್ಮರಣೆಯನ್ನು ನಾವು ಮಾಡ್ತೀವಪ್ಪ ಅಂದರೆ ಅವರು ದೇಶಕ್ಕಾಗಿ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಇವರನ್ನು ನಾವೆಲ್ಲ ಸಾಧಕರು ಅಂತೇಳಿ ಕರಿತೀವಿ. ಅದಕ್ಕಾಗಿ ಸಾಧನೆ ಮಾಡದೆ ಹೋದರೆ ಸಾವಿಗೆ ಅವಮಾನ ಅಂತ. ಅದಕ್ಕೆ ನೀವೆಲ್ಲ ಕೂಡ ಏನು ಮಾಡ್ರಪ್ಪ ಅಂದರೆ ಸಾಧನೆಯನ್ನು ಮಾಡಿರಿ, ನೀವೆಲ್ಲ ಸಾಧಕರಾಗ್ರಿ. ಹೀಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದೊಳಗೆ ನನ್ನನ್ನು ಚಿಕ್ಕವನಿದ್ದರೂ ಸಹಿತ ನನ್ನನ್ನು ಗುರುತಿಸಿ ಮೊನ್ನೆ ಪ್ರಾಚಾರ್ಯರು ಆಡಳಿತಾಧಿಕಾರಿಯಾಗಿರೋಂಥ ಶ್ರೀಯುತ ಎಸ್ ಪಾಟೀಲ್ ಸರ್ ಅವರು, ಇಲ್ಲ ಸರ್ ನೀವು ಮಾತಾಡ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಹೀಗಾಗಿ ಸಾಧ್ಯವಷ್ಟು ನನಗೆ ತಿಳಿದಂಥ ಮಷ್ಟಿಗೆ, ಯಾಕಂದರೆ ವಿವೇಕಾನಂದರು ಅದೊಂದು ಸಮುದ್ರ ಇದ್ದ ಹಾಗೆ, ಅದೊಂದು ಭಾರತ ದೇಶದ ಗತಕಾಲದ ವೈಭವವನ್ನು ಅವರು ತಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ. ನನಗೆ ತಿಳಿದ ಮಷ್ಟಿಗೆ, ನನಗೆ ಗೊತ್ತಿದ್ದಂಥ ಮಷ್ಟಿಗೆ ಆ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಹೀಗಾಗಿ ಈ ವಿಚಾರಗಳನ್ನು ತಾವೆಲ್ಲ ತಿಳಿದುಕೊಂಡು ವಿವೇಕಾನಂದರ ಒಂದು ಆತ್ಮಸ್ಥೈರ್ಯವನ್ನು ತಮ್ಮ ಜೀವನದಲ್ಲಿ ತುಂಬಿಕೊಂಡು ತಮ್ಮ ಜೀವನವನ್ನು ಈ ದೇಶದ ಸಲುವಾಗಿ, ಅದಕ್ಕೆ ಹೇಳಿದರು, ದೇಶ ಸೇವೆಯೇ ಈಶ ಸೇವೆ, ಈಶ ಸೇವೆಯೇ ದೇಶ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ. ಬಡವರನ್ನು, ಬಲಿದರನ್ನು, ದೀನರನ್ನು, ದಲಿತರನ್ನು, ದುರ್ಬಲರನ್ನು, ಇವರೆಲ್ಲರನ್ನ ನಾವು ಭಾರತೀಯರಂತೇಳಿ ಕಾಣಬೇಕು. ಯಾಕಂದರೆ ಇವತ್ತು ಬಡವ ಹಾಗೆ ಉಳಿತಾ ಇದ್ದಾನೆ, ಶ್ರೀಮಂತನಾಗ್ತಾ ಇದ್ದಾನೆ. ಇವರೆಲ್ಲರನ್ನ ನಾವು ಸಮಾನತೆಯನ್ನು ಕಾಣಬೇಕು ಅನ್ನುವಂಥ ವಿಚಾರ ಅಲ್ಲಿ ವಿವೇಕಾನಂದ ಹೇಳಿದ್ದಾರೆ. ಅದಕ್ಕಾಗಿ ನಾವು ಅದನ್ನು ವಿವೇಕವಾಣಿ ಅಂಥೇಳಿ ಕರೀತಾ ಇದ್ದೀವಿ. ಹೀಗಾಗಿ ಸರ್ ಕೊಟ್ಟರಂತ ನನಗೆ ಕೇವಲ 20 ನಿಮಿಷಗಳು ಮಾತ್ರ, ಬಹುಶಃ 20 ನಿಮಿಷ ಟೈಮ್ ಆಗೈತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಾಕಷ್ಟು ತಾವೆಲ್ಲ ಬಹುಮಾನ ತೆಗೆದುಕೊಳ್ಳುವಂಥ ಒಂದು ಆತುರದೊಳಗೆ ತಾವೆಲ್ಲ ಇದ್ದೀರಿ. ಹೀಗಾಗಿ ನನಗೆ ತಿಳಿದಂಥ ಮಟ್ಟಿಗೆ ನಾನು ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಹೀಗಾಗಿ ಗುರುಗಳು, ಹಿರಿಯರು ಅದನ್ನು ತಾವು ಮನ್ನಿಸ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ಸಲುವಾಗಿ ಇನ್ನೊಂದು ಸಲ ಸ್ವಾಮಿ ವಿವೇಕಾನಂದಜಿಯವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಈ ಒಂದು ಅವಕಾಶವನ್ನು ಬಸವ ಕಲ್ಯಾಣದ ಶರಣರು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಶರಣರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಹೇಳ್ತಾ ನನ್ನೆರಡು ಒಂದು ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.